ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಕ್ಯಾರೆಟ್ ಹಲ್ವಾ ಅಥವಾ ಪಡ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ಪಡ್ಡಿಂಗ್. ನೀವು ನೋಡ್ತಾ ಇರ್ಬೋದು, ಕ್ಯಾರೆಟ್ ಆರೆಂಜ್ ಇರುತ್ತೆ. ಈ ಸ್ವೀಟ್ ಬಂದು ಯಾಕೆ ಕಾಫಿ ಕಲರ್ ಇದೆ ಅಂತ, ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬನ್ನಿ ಹೇಗೆ ಮಾಡೋದು ಹೇಳ್ತೀನಿ. ಮೊದಲಿಗೆ ನಾನು ಒಂದು ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ. ಒಂದು ಕ್ಯಾರೆಟಲ್ಲೇ ನೀವು 10 ಜನ ತಿನ್ನುವಷ್ಟು ಸ್ವೀಟ್ ಮಾಡ್ಬೋದು. ಈ ಕ್ಯಾರೆಟ್ನ ನಾವು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಸೌತೆಕಾಯಿ ಏರಿಯಾದಲ್ಲಿ ಫುಲ್ ಏರಿಯಾಕ್ಕೆ ಹೋಗ್ಬಿಡಿ. ಜಸ್ಟ್ ಚಾಕುಲಿ ಮೇಲೆ ಸಿಪ್ಪೆಲ್ಲ ತೆಗೆದು ನೀವು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಕಟ್ ಮಾಡೋಕ್ಕೆ ಬೇಡ ಅಂದರೆ ನೀವು ತುರ್ಕೊಂಡು ಕೂಡ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ, ಹಾಗೆ ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಬೇಕಾದರೆ ಅದರಲ್ಲೂ ಇನ್ನೂ 2 ಭಾಗ ಮಾಡ್ಕೊಳ್ಬೋದು. ಇಲ್ಲ, ನನಗೆ ಕಟ್ ಮಾಡೋದು ಬೇಡ, ನಾನು ತುರಿದು ಮಾಡ್ತೀನಿ ಅಂದರೆ ನೀವು ತುರಿದು ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು, ನೀವು ಒಂದು ರೌಂಡಲ್ಲಿ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಹೇಗೆ ಅಂದರೆ, ಇವಾಗ ನಾವು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೋಬೇಕಾಗತ್ತೆ. ಈಗ ನಾವು ತೆಂಗಿನಕಾಯಲ್ಲಿ ಹಾಲು ಹೇಗೆ ತೆಗಿತೀವೋ ಅದೇ ರೀತಿ ಕ್ಯಾರೆಟಿಂದ ಕೂಡ ನಾವು ಕ್ಯಾರೆಟ್ ಹಾಲನ್ನ ತೆಗಿಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಕ್ಯಾರೆಟ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಸ್ವಲ್ಪ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿರಿ, ಯಾಕಂದರೆ ನಾವಿಲ್ಲಿ ಹಾಲು ತೊಗೋಬೇಕಲ್ಲ. ಸೊ ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ನಾವು ಜ್ಯೂಸು ಸೋಸೋದಿರುತ್ತಲ್ಲ, ಅದರಲ್ಲಿ ಸೋಸ್ಕೊಳ್ತೀವಿ. ನಿಮ್ಮಲ್ಲಿ ಜ್ಯೂಸು ಸೋಸೋದು ಇಲ್ಲ ಅಂತಂದರೆ ನೀವು ಕಾಫಿ ಮಾಡೋದು ಫಿಲ್ಟ್ರ್ ಇರುತ್ತಲ್ಲ, ಅದರಲ್ಲೇ ನೀವು ಮಾಡ್ಕೊಳ್ಬೋದು. ಅಥವಾ ಯಾವುದಾದ್ರು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲೂ ಕೂಡ ನೀವು ಈ ರೀತಿ ಸೋಸ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋದ್ರಿಂದ ನಮಗೆ ನೀಟಾಗಿ ಬರುತ್ತೆ ಈ ಕ್ಯಾರೆಟ್ ಹಾಲು. ನೋಡ್ತಾ ಇರ್ಬೋದು ನೀವು, ಈ ರೀತಿ ಮಾಡ್ಕೊಳ್ಳಿ. ತಿರ್ಗಾ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ, ತಿರ್ಗಾ ಅದೇ ಜಾರಿಗೆ ಹಾಕ್ಕೊಳ್ಳಿ. ಸೋಸ್ಕೊಂಡ್ಮೇಲೆ ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಮತ್ತೆ ಸೋಸಿಟ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ತುಂಬ ಈಸಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಏನಾದರೂ ಮನೆಯಲ್ಲಿ ಬರ್ತಡೇ ಇದ್ದಾಗ, ಏನಾದರೂ ಫಂಕ್ಷನ್, ಏನೋ ಹಬ್ಬ ಇದ್ದಾಗ ಹೊರಗಡೆ ಹೋಗಿ ಸ್ವೀಟ್ ಥರ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ, ಆರೋಗ್ಯವಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಕ್ಯಾರೆಟ್ ರಸ ಬಂದಿದೆ ನೋಡಿ. ಈ ರೀತಿ ನೀಟಾಗಿ ಅದನ್ನು ಹಿಂಡ್ಕೊಳ್ಳಿ. ನೀವು ಇದನ್ನು ಕೈಯಲ್ಲಿ ಬೇಕಾದರೆ ಹಿಂಡ್ಕೋಬೋದು, ಅಥವಾ ಒಂದು ಬಟ್ಟೆ ಒಡೆ ಹಾಕ್ಬಿಟ್ಟು ನೀಟಾಗಿ ಹಿಂಡಿಟ್ಕೊಳ್ಳಿ. ನೋಡಿ, ನನಗೆ 3/4 ಕಪ್ಪಷ್ಟು ಕ್ಯಾರೆಟ್ ರಸ ರೆಡಿಯಾಗಿದೆ. ನೋಡಿ, ಇಷ್ಟಾದರೆ ಸಾಕು. ನೆಕ್ಸ್ಟ್ ಇವಾಗ ನಾನು ಬೆಲ್ಲ ತಗೊಳ್ತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಕರಗಿಸಿ ಪಾಕ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒರಿಜಿನಲ್ ನಾಟಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ನಾಟಿ ಬೆಲ್ಲದಲ್ಲಿ ಯಾವುದೇ ಕಲರ್ ಮಿಶ್ರಣ ಆಗೋದಿಲ್ಲ, ಬಿಳಿಯಾಗಿರೋದಿಲ್ಲ. ಇದು ಒರಿಜಿನಲ್ ಬೆಲ್ಲ. ಇದು ನೀವು ನೋಡ್ತಾ ಇರ್ಬೋದು, ಕಲರಲ್ಲೇ ಗೊತ್ತಾಗುತ್ತೆ ನಿಮಗೆ ಒರಿಜಿನಲ್ ಯಾವುದು ಅಥವಾ ಕೆಮಿಕಲ್ ಇರೋದು. ಈ ರೀತಿ ಬೆಲ್ಲದ ಅದು ಚೆನ್ನಾಗಿ ಕುದಿಬೇಕು. ನೀವು ಬೆಲ್ಲ ಹಾಕಿರೋ ನೀರು ಚೆನ್ನಾಗಿ ಕುದ್ಮೇಲೆ ನಾವು ರಸ ತೆಗೆದಿದ್ವಲ್ಲ, ಕ್ಯಾರೆಟ್ ರಸ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ತಮ್ಮನೇಲಿ ನೋಡಿದ್ರಿ ಕ್ಯಾರೆಟ್ ಹಲ್ವಾ ಅಂತ ಇದೆಲ್ಲ ಯಾಕೆ ಇಷ್ಟು ಡಾರ್ಕ್ ಆಗಿದೆ, ಕಾಫಿ ಕಲರ್ ಇದೆ ಅಂತ, ಅದಕ್ಕೆ ಕಾರಣ ನಾವು ಯೂಸ್ ಮಾಡಿರೋ ನಾಟಿ ಬೆಲ್ಲ. ನೆಕ್ಸ್ಟ್ ನಾನು ಇದನ್ನು ನೋಡ್ತಾ ಇರ್ಬೋದು, ಈ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಕಾರ್ನ್ಫ್ಲೋರ್ನ ತಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ನೀರು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಗ್ ಬ್ಯಾಟರ್ ಇದೆಯಲ್ಲ, ಇದರಲ್ಲಿ ನಾವು ನೀಟಾಗಿ ಸ್ವಲ್ಪನೂ ಗಂಟಿಲ್ದಿರಂಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಒಂದೇ ಸಲ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿದೆ. ನೋಡಿ, ಹಾಲು ರೀತಿ ಬಂದಿದೆ, ನೀಟಾಗಿ ಇಷ್ಟು ಕರೆಕ್ಟಾಗಿದೆ. ನೆಕ್ಸ್ಟ್ ಇದನ್ನು ನಾವು ಇವಾಗ ಕುದೀತಾ ಇದ್ದೀವಲ್ಲ, ನಾವು ಕ್ಯಾರೆಟ್ ರಸ ಮತ್ತು ಬೆಲ್ಲದ ಪಾಕ, ಅದ್ರ ಜೊತೆಗೆ ನಾವೀಗ ಕಾರ್ನ್ಫ್ಲೋರ್ ರಸವನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹಲ್ವಾ ಮಾಡಬೇಕಾದ್ರೆ ನಮಗಿರೋ ಮೇನ್ ಕೆಲಸ ಅಂದರೆ ಚೆನ್ನಾಗಿ ತಿರುವುದು. ಎಷ್ಟು ತಿರುಗ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಹಾಗೆ ನೀವು ಅದು ತಿನ್ನಬೇಕಾದ್ರೆ ಒಳ್ಳೆ ರಬ್ಬರ್ ಥರ ಬರುತ್ತೆ, ತುಂಬ ಟೇಸ್ಟಿಯಾಗಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇಷ್ಟು ಈಸಿ ಇದಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ನೀವೇನು ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ತಳ ಏನು ಹಿಡಿಯಲ್ಲ, ಬಟ್ ಅಲ್ಲೇ ಸ್ವಲ್ಪ ಗಟ್ಟಿಯಾದಂಗೆ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ ನೀವು 4 ರಿಂದ 5 ಏಲಕ್ಕಿ ಪುಡಿ ನಾನು ಮಾಡಿಟ್ಕೊಂಡಿದ್ದೆ ಮನೆಯಲ್ಲೇ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಮೊದಲೇ ಹಾಕೋದ್ರಿಂದ ಆ ಸ್ವೀಟ್ ಅಂಶ ಎಲ್ಲ ಏಲಕ್ಕಿ ನೀಟಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಹಲ್ವಕ್ಕೆ ನೀವು ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಬಿಟ್ರೆ ನಿಮಗೆ ಏನೂ ಸಿಗೋದಿಲ್ಲ, ಎಲ್ಲ ತಳ ಹಿಡಿಯುತ್ತೆ. ತಿರ್ಗಿ ಮತ್ತೊಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಹಲ್ವಾ ಮಾಡಬೇಕು ಅಂದರೆ ನಿಮಗೆ ತುಂಬ ಪೇಷನ್ಸ್ ಇರಬೇಕು. ಅಷ್ಟೇ ಅಲ್ಲ, ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಕೋತಾನೆ ಇರಬೇಕು. ಇಲ್ಲಿ ತಿರುವುದೇ ನಿಮಗೆ ದೊಡ್ಡ ಕೆಲಸ ಅಷ್ಟೇ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಸ್ಮಾಲ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ನೀವು ಪಿಸ್ತಾ ಕೂಡ ಹಾಕ್ಕೊಳ್ಬೋದು, ಬಾದಾಮಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಸ್ವಲ್ಪ ಹಾಕ್ಕೊಂಡು ನಿಮಗೆ ಬಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮೆಲನ್ ಸೀಡ್ಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಮೆಲನ್ ಸೀಡ್ಸ್ ಅಂತೇಳಿ, ಅದು ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಲ್ವಾ. ನೀವು ನೋಡ್ತಾ ಇರ್ಬೋದು, ತಿಂತ ಬಾದಾಮಿ ಆ ಮೆಲನ್ ಸೀಡ್ಸ್ ಸಿಗ್ತದೆ ತುಪ್ಪ ಜೊತೆಗೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಈ ಸ್ವೀಟು. ನೋಡಿ, ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಈಸಿ ಇದೆ ರೆಸಿಪಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ನೆಕ್ಸ್ಟ್ ಟೈಮ್ ಅಂಗಡಿ ಹೋಗ್ಬಿಟ್ಟು ಬಾಂಬೆ ಹಲ್ವಾ ಕೊಡಿ ಅಥವಾ ಬೇರೆ ಏನಾದರೂ ಸ್ವೀಟ್ ತಿನ್ನೋದು ಬದಲು ಇದೇ ನೀವು ಮಾಡ್ಕೊಂಡು ತಿಂತಿರೋ ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವೀಟ್ ಹೆಂಗಿರ್ಬೋದು ಅಂತ, ಅಷ್ಟು ಚೆನ್ನಾಗಿದೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ, 100% ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ಇದು ಸಿಟ್ರಿಕ್ ಆಸಿಡ್ ಆಗಿರೋದ್ರಿಂದ ಸ್ವಲ್ಪ ರಬ್ಬರ್ ಥರ ಬರುತ್ತೆ ನಿಮಗೆ ತಿನ್ನೋದಕ್ಕೆ. ಕರಾಚಿ ಹಲ್ವಾ ಹೆಸರು ಕೇಳಿರ್ಬೋದು ನೀವು, ಆ ಟೇಸ್ಟ್ ಬರುತ್ತೆ ನೋಡಿ. ನೆಕ್ಸ್ಟ್ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ನೀಟಾಗಿ ಸವರಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಹಾಕೋ ಸ್ವೀಟು ತಟ್ಟೆಗೆ ಅಂಟ್ಕೋಬಾರ್ದು ಅಂತೇಳಿ ನೀಟಾಗಿ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಸ್ವೀಟ್ನ, ಅದನ್ನು ಬಿಸಿ ಇದ್ದಾಗಲೇ ನೀವು ತಟ್ಟೆಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಆರೋದ್ರೆ ಏನಾಗುತ್ತೆ ಅಂದರೆ ನಿಮಗೆ ಶೇಪ್ ಸಿಗೋದಿಲ್ಲ, ಅದು ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ. ನೀವು ಅದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ನೋಡಿ. ನಿಮಗೆ ಅಥವಾ ನಿಮ್ಮದು ಮೋಲ್ಡ್ ಇದೆ ಅಂತಂದರೆ ನೀವು ಮೋಲ್ಡ್ಗೆ ಹಾಕ್ಕೊಳ್ಬೋದು. ನಮ್ಮಲ್ಲಿ ಮೋಲ್ಡ್ ಇಲ್ಲ, ಸೊ ನಾನು ತಟ್ಟೆಯಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇರುತ್ತೆ, ಮನೇಲಿ ಸಿಗೋ ಪದಾರ್ಥಗಳಿಂದಲೇ ಮಾಡ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ನೀಟಾಗಿ ಸುತ್ತಲೂ ನಿಮಗೆ ಯಾವ ಥರ ಬೇಕೋ ಆ ರೀತಿ ನೋಡ್ತಾ ಇರ್ಬೋದು. ನೀವು ಲಾಸ್ಟು ಸ್ವಲ್ಪ ತಟ್ಟಿ ಈ ಥರ, ಆವಾಗ ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ನಾವು ನೆಕ್ಸ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನೀವು ಹೊರಗಡೆ ಇರೋದಾದರೆ ಒಂದು 2 ಅವರ್ ಇಡಿ, ಫ್ರಿಜ್ಜಲ್ಲಿ ಇಟ್ಟರೆ 1 ಅವರ್ ಇಡಿ. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಫ್ರಿಜ್ಜಿಂದ ಆಚೆ ತೆಗೆದು ಈ ಕಾರ್ನರ್ ಸೈಡ್ ಏನಿದೆ ಎಲ್ಲ ನೀಟಾಗಿ ಶಾರ್ಪ್ ಚಾಕು ತೊಗೊಳ್ಳಿ ಅಥವಾ ನೀವು ಸ್ಪೂನ್ ಅದು ತೊಗೊಳ್ಳಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ನೀಟಾಗಿ ತೆಗೆದು ಒಂದು ಪ್ಲೇಟಿಗೆ ದಬಾಕಿ ತೆಗೆದ್ರೆ ನೋಡಿ ರೆಡಿಯಾಗಿದೆ. ಕ್ಯಾರೆಟ್ ಹಲ್ವಾ ಅಥವಾ ಅನ್ಬೋದು, ಕ್ಯಾರೆಟ್ ಪಡ್ಡಿಂಗ್ ಅನ್ಬೋದು. ಇಷ್ಟು ಟೇಸ್ಟಿಯಾಗಿದೆ, ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ಈಗ ಹೇಗಿರ್ಬೋದು ಅಂತ. ನೀವು ನೋಡ್ತಾ ಇರ್ಬೋದು. ಈ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಆ ರೀತಿ ಇದೆ. ತಿಂತಾಯಿರ್ಬೇಕಾದ್ರೆ ಸಿಗುವಂಥ ಗೋಡಂಬಿ ಹಾಗೆ ಮೆಲನ್ ಸೀಡ್ಸು ತುಪ್ಪ ಬಾಯಲ್ಲಿಟ್ಟರೆ ಕರಗದ ಎಷ್ಟು ತಿಂದರೂ ನಿಮಗೆ ಬೇಜಾರಾಗಲ್ಲ. ಒಂದು ಕ್ಯಾರೆಟಿಂದ ನಾನು ಎಷ್ಟು ಸ್ವೀಟ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ. ಮನೇಲಿ ಟ್ರೈ ಮಾಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಫಾರ್ ನೋಟಿಫಿಕೇಷನ್ಗೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದೀತೂಸ್ ಕಿಚನ್. Press bell button for notification. Thank you.